ನಾವು ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ದ ಹಾಗೆ ಈ ಲಾರಿ ಸಂಬಂಧಪಟ್ಟ ಹಾಗಿನ ಮಾಲೀಕರ ಸಂಘದವರೆಲ್ಲ 28ನೇ ತಾರೀಕಿನ ನಂತರದಲ್ಲಿ ನಿರ್ಧಾರ ಹೇಳ್ತೀವಿ ಅನ್ನೋಂತ ಹೇಳ್ತಾ ಇದ್ದಾರಂತೆ. ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಸಂಬಂಧಪಟ್ಟ ಹಾಗಿನ ಅಧ್ಯಕ್ಷರಾಗಿರುವಂತ ರಂಗಸ್ವಾಮಿ ಅವರು ಹೇಳಿಕೆ ಕೊಡ್ತಾ ಇರುವ ಪ್ರಕಾರವಾಗಿ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೀವಿ ಬೀದಿ ಬದಿ ವ್ಯಾಪಾರವನ್ನ. ನವೆಂಬರ್ 24ನೇ ತಾರೀಕಿನಂದು ಸಭೆ ನಡೆಸಿ ತಮ್ಮ ನಿರ್ಧಾರವನ್ನ ಘೋಷಿಸ್ತೀವಿ. ಅವತ್ತೊಂದು ಸಭೆ ನಡೆಸ್ತೀವಿ. ಬಟ್ ಈಗ ನಾವೀಗ ಡಿಸೈಡ್ ಮಾಡಿರುವಂತೆ ನಾವು ಬೀದಿ ಬದಿ ವ್ಯಾಪಾರವನ್ನ ಬಂದ್ ಮಾಡ್ತೀವಿ ಅನ್ನುವಂತ ಕೂಡ ಹೇಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ನಾವು ಬಂದ್ ಮಾಡಲೇಬೇಕು. ಕನ್ನಡ ನಾಡು ನುಡಿ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಸಹಕರಿಸಲೇಬೇಕಾಗುತ್ತೆ ಅಂತಾನು ಕೂಡ ಈಗ ರಂಗಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತರನಾದ ಬಂದ್ಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ನಿಲುವೇನಾಗಿರುತ್ತೆ ಅನ್ನುವಂಥದ್ದು ಕೂಡ ಅತಿ ಮುಖ್ಯ ಆಗುತ್ತೆ. ಬಂದ್ಗೆ ಸಂಪೂರ್ಣ ಬೆಂಬಲ ಇದೆಯೋ ಅಥವಾ ಯಶಸ್ವಿ ಆಗುತ್ತೋ ಇಲ್ವೋ ಅನ್ನುವಂಥ ಸಂಗತಿ ಬಂದಾಗ ಬೀದಿ ಬದಿ ವ್ಯಾಪಾರಿಗಳ ಮುಖ್ಯವಾಗಿ ಈಗ ಅಧ್ಯಕ್ಷರು ರಂಗಸ್ವಾಮಿ ಅವರು ಹೇಳೋ ಪ್ರಕಾರವಾಗಿ ನಾವು ಬೆಂಬಲ ಕೊಡ್ತೀವಿ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ಸ್ವತಃ ರಂಗಸ್ವಾಮಿ ಅವರೇ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ ಅವರೇ, 24ನೇ ತಾರೀಕಿನಂದು ಒಂದು ಸಭೆ ನಡೆಸ್ತಿದ್ದೀರಾ ಅನ್ನೋದು ಗೊತ್ತಾಯ್ತು. ಬಟ್ ಸಭೆಗಿಂತ ಮುನ್ನೂ ಬಂದ್ ಏನಾದ್ರೂ ಕರೆ ಕೊಟ್ರೆ ಅಂತ ಬಂದ್ಗೆ ಬೆಂಬಲ ಕೊಡುವಂತದ್ದಕ್ಕೆ ನೀವು ಶತಸಿದ್ಧ? ಹೌದು ಸರ್, ಸದಾ ಸಿದ್ಧ. ಕರ್ನಾಟಕ ನೆಲ ಜಲ ಭಾಷೆ ಸಂಸ್ಕೃತಿ ಬಂದಾಗ ನಾವು ಆ ದಿವಸ ಡಿಸೆಂಬರ್ 5ನೇ ತಾರೀಕಿಗೆ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ, ಯಶಸ್ವಿಯನ್ನು ಸಹಿತ ಗಳಿಸ್ತೀವಿ ಸರ್. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಉಳಿದಂತೆ ಬೀದಿ ವ್ಯಾಪಾರಿಗಳ ಸಂಘದ ಈ ಸದಸ್ಯರಿದಾರಲ್ಲ ಅವ್ರದೆಲ್ಲ ಸಹಮತನೂ ಕೂಡ ಇದೆ ಹಾಗಾದ್ರೆ? ಹೌದೌದು, ಸಂಪೂರ್ಣ ಸಹಮತ ಇದೆ. ಮತ್ತು 24ನೇ ತಾರೀಕು ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲಾ ಜಿಲ್ಲೆ ಸಮಿತಿ ಪದಾಧಿಕಾರಿಗಳು, ತಾಲೂಕ್ ಸಮಿತಿ ಪದಾಧಿಕಾರಿಗಳು 24ನೇ ತಾರೀಕು ಮೀಟಿಂಗ್ ಸಹಿತ ಕರೀತಿದ್ದೀವಿ. ಆ ದಿವಸ ಸಹಿತ ನಾವು ಅಲ್ಲಿ ನಿರ್ಣಯಗಳನ್ನು ತೆಗೆದುಕೊಡ್ತೀವಿ. ಏಕೆಂದ್ರೆ ಈಗ ಕರ್ನಾಟಕ ವಿಭಾಗಕ್ಕೆ 5 ಕೋಟಿ, ಮಾರಾಟ ವಿಭಾಗ 50 ಕೋಟಿ ಇದೆ. ಯಾವ ರೀತಿ ನ್ಯಾಯ ಇದು? ಅದರಿಂದ ಎಲ್ಲರೂ ಸರಿಸಮಾನ ತೂಗಬೇಕಾಗತ್ತೆ ಸರ್ಕಾರ. ಇದು ತಪ್ಪು ಖಂಡನೆ. ಇದು ಹಿಂಪಡಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ ಮತ್ತು ಸಂಪೂರ್ಣವಾಗಿ ಬಂದನ್ನ ಯಶಸ್ವಿಗೊಳಿಸ್ತೀವಿ ಸರ್. ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಈಗ ನಿಮ್ಮ ಸಂಘಟನೆಯಲ್ಲಿ ಎಷ್ಟು ಮಟ್ಟಿಗಿನ ಸದಸ್ಯರಿದ್ದಾರೆ ರಂಗಸ್ವಾಮಿ? ಯಾಕಂದ್ರೆ ಯಾವ ಮಟ್ಟಿಗಿನ ಬೆಂಬಲ ವ್ಯಕ್ತ ಆಗ್ಬಹುದು ಬೀದಿ ವ್ಯಾಪಾರಿಗಳಿಂದ ಅನ್ನುವಂತ ವಿಚಾರ ಬಂದಾಗ? ಸರ್, ಈಗ ನಮ್ಮ ಒಂದು ಇದರಲ್ಲಿ ಮುಖಾಂತರ ಇವಾಗ ಮಿನಿಮಮ್ 60,000-70,000 ಜನ ಕರ್ನಾಟಕದಲ್ಲಿ ನಮ್ಮ ಸ್ಟ್ರೀಟ್ ವೆಂಡರ್ ಇದರಲ್ಲಿ ನಮ್ಮ ಮೆಂಬರ್ ಆಗಿರ್ತಕ್ಕಂಥ ಸರ್. 70,000 ಜನ ದೊಡ್ಡ ಮಟ್ಟದ ಬೆಂಬಲನೇ ವ್ಯಕ್ತ ಆಗ್ಬೋದು ಹಾಗಾದ್ರೆ ನಿಮ್ಮ ಸಂಘಟನೆ ಪಕ್ಕ ಆಗತ್ತೆ ಸರ್ ಈ ಸತಿ. ಯಾಕೆಂದ್ರೆ ನಮ್ಗೆ ಹಿಂಪಡಿಲ್ಲ ಅಂದ್ರೆ ನಾವು ಸದಾ ಸಿದ್ಧವಾಗಿ ನಾವು ಇಡೀ ರಾಜ್ಯದಂತ ನಾವು ಸಂಪೂರ್ಣವಾಗಿ ಬಂದನ್ನ ನಾವು ಮಾಡಕ್ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ರಂಗಸ್ವಾಮಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಸೊ ಬೀದಿ ಬದಿ ವ್ಯಾಪಾರವನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಬಂದ್ಗೆ ಆಟೋ ಸಂಘಟನೆಗಳು ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಹಳಷ್ಟು ಆಟೋ ಸಂಘಟನೆಗಳು, ಯಾಕಂದ್ರೆ 10 ಸಂಘಟನೆಗಳಿವೆ ಹೌದು, ಬಟ್ ಅದರಲ್ಲಿ ಬಹಳ ಸದಸ್ಯರನ್ನ ಹೊಂದಿರುವಂತಹ ಸಂಘಟನೆಗಳು ಕೂಡ ಇಲ್ಲ, ನಾವು ಬಂದ್ಗೆ 100% ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಈಗಲೇ ಬಹಳ ಖಚಿತವಾಗಿ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಪೀಸ್ ಆಟೋಗಳಿಗೆ ಸಂಬಂಧಪಟ್ಟ ಹಾಗಿನ ಅಂದ್ರೆ ಪೀಸ್ ಆಟೋ ಸಂಘಟನೆ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಸದಸ್ಯರು ಆಮೇಲೆ ಅಧ್ಯಕ್ಷರು ಅವರು ಕೂಡ ಇಲ್ಲ, ನಾವು ಖಂಡಿತವಾಗಿಯೂ ಕೂಡ ಬಂದ್ಗೆ ಬೆಂಬಲ ಕೊಡ್ತೀವಿ ಅನ್ನುವಂತ ಹೇಳ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪೀಸ್ ಆಟೋ ಸಂಘಟನೆ ಸೇರಿದಾಗೆ ಉಳಿದಂತ ಕೆಲ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖರು ಕೂಡ ನಾವು ಬೆಂಬಲವನ್ನ ಕೊಟ್ಟೇ ಕೊಡ್ತೀವಿ ಅಂತ ಈಗ ಆಲ್ರೆಡಿ ಬಹಳ ಸ್ಪಷ್ಟವಾಗಿ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನೊಂದು ಸಂಗತಿಯನ್ನು ನಾನು ಮೊದಲೇ ಹೇಳಿದಾಗೆ ಈ ಕನ್ನಡದ ಭಾಷೆ ಅಥವಾ ನೆಲ ಜಲ ಈ ತರದ ಯಾವುದೇ ತಕರಾರು ಬಂದಂತ ಸಂದರ್ಭದಲ್ಲೂ ಕೂಡ ಈ ಆಟೋ ಚಾಲಕರು ಹಾಗೆ ಮಾಲೀಕರು ಅವರು ಮೊದಲಿಗೆ ನಿಂತಿರ್ತಾರೆ ಆ ವಿಚಾರವನ್ನ ಖಂಡಿಸೋದಕ್ಕೆ, ಜೊತೆಗೆ ಒಂದು ಒತ್ತಡ ಹಾಕುವಂತ ಸಂದರ್ಭನೋ ಅಥವಾ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈಗಲೂ ಹಾಗೆ ಮರಾಠಿಗರಿಗೆ ಸಂಬಂಧಪಟ್ಟ ಹಾಗಿನ ಪ್ರಾಧಿಕಾರ ರಚನೆ ಆಗ್ತಾ ಇರುವಂತದನ್ನ ಆಟೋ ಸಂಘಟನೆಗಳು ವಿರೋಧಿಸ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಹಿಂದೆಯಿಂದನೂ ಕೂಡ ಇದೇ ಕೆಲ ಮರಾಠಿಗರು ಪುಂಡಾಟವನ್ನು ತೆಗೆದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರುವಂತವ್ರು. ಅದರಲ್ಲಿ ಆಟೋ ಚಾಲಕರು ಇದ್ದಾರೆ, ಮಾಲೀಕರು ಕೂಡ ಇದ್ದಾರೆ, ಆಟೋ ಸಂಘಟನೆಗೆ ಸಂಬಂಧಪಟ್ಟಂತ ಸದಸ್ಯರುಗಳು ಕೂಡ ಇದ್ದಾರೆ. ಸೊ ಹೀಗಾಗಿ
ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕನ್ನಡಿಗರಿಗೆ ಈ ಏನು MES ಸೇರಿದ ಹಾಗೆ ಬೇರೆ ಬೇರೆ ಮರಾಠಿ ಸಂಘಟನೆಗಳಿಂದ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ವಿರೋಧಿಸಿದ್ದೀವಿ. ಆಮೇಲೆ ಗಡಿ ತಕರಾರು ಬಂದಂಥ ಸಂದರ್ಭದಲ್ಲಿ ನಾವು ಖಂಡಿಸಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ಈಗ ನೋಡಿದ್ರೆ ಅವರಿಗೆ ಪ್ರಾಧಿಕಾರ ಮಾಡೋಕೆ ಹೋಗ್ತಾ ಇರುವಂತ ನಾವು ಹೇಗೆ ಸಹಿಸ್ಕೊಂಡಿರೋಕೆ ಸಾಧ್ಯ ಅನ್ನುವಂಥ ಒಂದು ಸಹಜವಾದ ಮನೋಭಾವನೆಯಲ್ಲಿ ಈಗ ಆಟೋ ಚಾಲಕರು ಹಾಗೆ ಮಾಲೀಕರು ಕೂಡ ಇರುವಂಥದ್ದು. ಹೀಗಾಗಿನೇ ಬಹಳಷ್ಟು ಸಂಘಟನೆಗಳು ನಾವು ಸಭೆ ಸೇರ್ತೀವಿ ನೋಡೋಣ 27ನೇ ತಾರೀಕು ಅಂತ ಅವರು ಒಂದು ಡೇಟ್ ಅನ್ನ ಕೊಡ್ತಾ ಇದ್ರೆ, ಬಟ್ ಆಟೋ ಸಂಬಂಧಪಟ್ಟ ಹಾಗಿನ ಸಂಘಟನೆಗಳು ನಾವು ಬಂದ್ ಏನಾದ್ರು ಕರೆ ಕೊಟ್ಟಾಗಿದೆ. ಹೌದು, ಬಂದ್ ಏನಾದ್ರು ಯಥಾಸ್ಥಿತಿಯಂತೆ ಮುಂದುವರಿಯುವಂತ ಸನ್ನಿವೇಶ ಬಂದ್ರೆ ನಾವು ಖಂಡಿತವಾಗಿಯೂ ಕೂಡ ಸಪೋರ್ಟಿವ್ ಆಗಿರ್ತೀವಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.